ಇವತ್ತು ನಮ್ಮ ಫಸ್ಟ್ ನೈಟ್ಗೆ ನಾನು ಬಾಜಾರ್ಗೆ ಹೋಗಿ ಮಲ್ಲಿಗೆ ಹೂ ಮತ್ತು ಕೆಲವು ಸ್ವೀಟ್ಗಳನ್ನ ತರ್ತಾ ಇದ್ದೀನಿ ಅಂತ ಹೇಳಿದೆ. ಈ ಮಧ್ಯೆ ಸುಕನ್ಯಾ ಫೋನ್ ಮಾಡಿದ್ಲು. ಮಾವಯ್ಯ, ಅಮ್ಮ ಅವರು ಬಂದುಬಿಟ್ರು, ಈ ದಿನ ರಾತ್ರಿಗೆ ಏನೂ ನಡೆಯೋದಿಲ್ಲ ಅಂಥೇಳಿ ಬೇಜಾರು ಹಾಗೂ ನಿರಾಶೆಯಿಂದ ಹೇಳಿದ್ಲು. ನಾನು ಕೂಡ ಬೇಜಾರು ಪಟ್ಕೊಂಡು ತಂದ ವಸ್ತುಗಳನ್ನು ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಹೂಗಳನ್ನು ಹತ್ತಿರದಲ್ಲಿದ್ದ ಮರದ ಮೇಲೆ ಎಸ್ತು ಇನ್ನು ಮನೆಗೆ ಸ್ವೀಟ್ಸನ್ನು ತಗೊಂಡು ಹೋದೆ. ಹೋಗುತ್ತಲೇ ನನ್ನ ತಂಗಿ ಮತ್ತು ನನ್ನ 2ನೇ ಸೊಸೆ ರಚನಾ ಹಾಲಲ್ಲಿ ಕೂತ್ಕೊಂಡಿದ್ದೆವು. ಒಂದು ಕಡೆ ಕೋಪ ಬಂತು, ಆದರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಬೇಗನೆ ಮಲ್ಕೊಂಡ್ಬಿಟ್ಟೆ. ಸುಕನ್ಯಾ ಕೂಡ ಹಾಗೇನೆ ಬೇಜಾರಿಂದ ಮಲಗಿದಾಳೆ ಅಂತ ಅಂದ್ಕೊಂಡೆ. ಆಮೇಲೆ 1 ವಾರದವರೆಗೂ ನಮ್ಮಿಬ್ಬರ ಮಧ್ಯೆ ಮಾತುಗಳೇ ಸಾಧ್ಯ ಆಗಲಿಲ್ಲ. ಒಂದೊಂದು ಬಾರಿ ಅವಳು ನನ್ನ ಕೋಣೆಗೆ ಬಂದಾಗ ಅವಳನ್ನು ಹಿಂದಿನಿಂದ ಅಪ್ಪಿಕೊಳ್ಳೋದು, ಮುತ್ತುಗಳನ್ನು ಕೊಡೋದು ಮುಂತಾದವುಗಳನ್ನು ಮಾಡ್ತಾ ಇದ್ದೆ. ಅವಳು ಕೂಡ ನನ್ನ ಮೇಲೆ ಸ್ವಲ್ಪ ಉತ್ಸಾಹ, ಹಠ ತೀರಿಸ್ಕೊಂಡು ಮುತ್ತುಗಳನ್ನೇ ಕೊಡ್ತಾ ಇದ್ಲು. ಹಾಗೆ ದಿನಗಳು ಕಳೀತಾ ಇದ್ವು. ಆದರೆ ನಮಗೆ ಸಮಯ ಅವಕಾಶ ಸಿಗ್ತಾ ಇರಲಿಲ್ಲ. ಯಾವುದಕ್ಕೆ ಅಂತ ಗೊತ್ತಲ್ಲ ನಿಮಗೆ? ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಥೆ ಬರೆಯೋದಕ್ಕೆ ಅನುಕೂಲ ಮಾಡಿಕೊಡಿ. ಒಂದು ವೇಳೆ ಸಮಯ ಸಿಕ್ಕರೂ 5 ನಿಮಿಷ ಅಷ್ಟೇ. ಎಲ್ಲರೂ ಮನೇಲೇ ಇರ್ತಾ ಇದ್ದಾರೆ. ಸುಮಾರು 15 ದಿನಗಳು ಆದವು. ಅವತ್ತು ದಿನ ಒಂದು ದಿವಸ ಸಾಯಂಕಾಲ ನಮ್ಮೂರಿಂದ ನಮ್ಮ ತಂಗಿ ಬಂದಿದ್ಲಲ್ಲ, ಆ ತಂಗಿಯ ಕಡೆ ನೆಂಟರು ಕಾಶಿಗೆ ಹೋಗ್ತಾ ಇರೋದಾಗಿ ಮಾತಾಡ್ತಾ ಇದ್ರು. ಇದೇ ಒಳ್ಳೆ ಅವಕಾಶ ಅಂಥೇಳಿ ನಾನು ನನ್ನ ತಂಗಿಯನ್ನು ರೂಮಿಗೆ ಕರೆದು ಅಲ್ಲಿಗೆ ಹೋಗಿ ಬರ್ಬೋದಲ್ವಾ, ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ನೀವು ಕೂಡ ಬನ್ನಿ ಅನ್ನುತ್ತಾ ನನ್ನನ್ನು ಕೇಳಿದ್ಲು. ಅಯ್ಯೋ, ನನ್ನಿಂದ ಸಾಧ್ಯ ಇಲ್ಲ, ಮೊಣಕಾಲು ನೋವು ತುಂಬ ಹೆಚ್ಚಾಗಿದೆ ಅಂಥೇಳಿ ಅವಳೊಂದಿಗೆ ಹೇಳಿದೆ ನಾನು. ಹಾಗಾದರೆ ನಾನು ಒಬ್ಬಳೇ ಹೇಗೆ ಹೋಗಲಿ ಅಂತೇಳಿ ಕೇಳಿದ್ಲು. ಯಾರನ್ನಾದರೂ ಕರೆಸ್ಕೊಂಡು ಹೋಗು ಅಂತ ಏನೂ ತಿಳಿಯೋದನೋ ಅಂತ ಹೇಳಿದೆ. ತಕ್ಷಣ ಸುಕನ್ಯಾಳನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಒಪ್ಕೊಂಡ್ಲು. ಅದನ್ನು ಕೇಳಿದ ತಕ್ಷಣ ನಾನು ಕಂಗಾಲಾಗಿಬಿಟ್ಟೆ. ಸುಕನ್ಯಾ ಯಾಕೆ? ಅವಳಿದ್ರೆ ನನಗೆ ಅಡುಗೆ ಮಾಡಿ ಹಾಕ್ತಾಳೆ. ರಚನಾಳನ್ನು ಕರೆದುಕೊಂಡು ಹೋಗು, ಅವಳಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ ಅಂತ ಹೇಳಿದೆ. ನಿನಗೆ ಸ್ವಲ್ಪ ಹೆಲ್ಪ್ ಆಗಿರ್ತಾಳೆ, ಸ್ವಲ್ಪ ಸಹಾಯವಾಗಿರ್ತಾಳೆ ಅಂಥೇಳಿ ಹೇಳಿದೆ ನಾನು ನನ್ನ ತಂಗಿಗೆ. ಸರಿ ಅಂಥೇಳಿ ಒಪ್ಕೊಂಡ್ಲು. 2 ದಿನಗಳಲ್ಲಿ ಪ್ರಯಾಣ ಮಾಡಬೇಕು. ಆ ಯಾತ್ರೆ ಸುಮಾರು 10 ದಿನಗಳು ಹಿಡಿತವೆ ಅಂತ ಹೇಳಿದ್ಲು. ಸಮಯಕ್ಕಾಗಿ ಕಾಯ್ತಾ ಇದ್ದೆ. ಅವಳು ಬಟ್ಟೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾಳೆ. ನಾನು ಮತ್ತು ನನ್ನ ದೊಡ್ಡ ಸೊಸೆ ಅವರನ್ನು ಬಿಡೋದಕ್ಕೆ 4 ಜನ ಕಾರಲ್ಲಿ ಹೋದ್ವಿ. ಅಲ್ಲಿ ಅವರನ್ನು ರೈಲನ್ನು ಹತ್ತಿರಿಸಿ ತಿರುಗಿ ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ವೀಕ್ಷಕರೇ, ಕತೆ ಹೇಗೆ ಅನ್ನಿಸ್ತಾ ಇದೆ, ಈ ಸೀರೀಸ್ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅವಳನ್ನ ಬಿಟ್ಟು ಅಲ್ಲಿಂದ ಅವಳೊಂದಿಗೆ ಮಾತಾಡ್ತಾ ಈ ದಿನ ನಮ್ಮ ದಿನ ಬಂದಿದೆ ಸರಿನಾ ಅಂತಂದೆ. ಮನೆಗೆ ತಲುಪಿದ್ವಿ. ಸಮಯ ಸಾಯಂಕಾಲ 5:30 ಆಗ್ತಾ ಇದೆ. ಅವಳಿಗೆ ಮನೆಯೊಳಗೆ ಹೋಗೋದಕ್ಕೆ ಹೇಳಿ ನಮ್ಮ ಕಾರ್ಯಕ್ಕೆ ಬೇಕಾದ ವಸ್ತುಗಳನ್ನು ತರ್ತೇನೆ ಅಂತ ಹೇಳಿದೆ. ಅವಳು ನಾಚಿಕೆ ಪಡುತ್ತಾ ಮನೆಯೊಳಗೆ ಹೋದ್ಲು. ಸೀರೆ ಒಳ್ಳೆಯದನ್ನು ಉಟ್ಕೋ ಅಂತ ಹೇಳಿದೆ. ಮತ್ತೆ ಮೊದಲಿನಂತೆ ಮಲ್ಲಿಗೆ ಹೂವು, ಸ್ವೀಟ್ಸನ್ನು ತೆಗೆದುಕೊಂಡೆ. ಈ ಬಾರಿ ಯಾರೂ ಅನ್ನ ಪಡಿಸೋರಿಲ್ಲ. ಸಂತೋಷವಾಗಿ ಮನೆ ತಲುಪ್ತೆ. ಹೋಗುತ್ತಲೇ ನನ್ನ ಸೊಸೆ ಎದುರು ಬಂದ್ಲು ಸುಕನ್ಯಾ. ಹಳದಿ ಬಣ್ಣದ ಸೀರೆಯನ್ನು ಉಟ್ಕೊಂಡಿದ್ದಾಳೆ. ನಾನು ತಂದ ಸಾಮಾನುಗಳನ್ನು ರೂಮಿಗೆ ಹೋಗಿ ಎಲ್ಲವನ್ನ ಜೋಡಿಸುತ್ತಾ ಅಡಿಗೆ ಮನೆಗೆ ಹೋಗಿ ನನ್ನ ಸೊಸೆಯನ್ನು ನೋಡಿದೆ. ಅವಳು ಅನ್ನವನ್ನು ಬೇಯಿಸ್ತಾ ಇದ್ಲು. ಹಾಲು ಕೊಂಚ ಉಗುಳು ಬೆಚ್ಚಗೆ ಮಾಡಿ ಬಂದಾಗ ಕೋಣೆಗೆ ಬಾ ಅಂತ ಹೇಳಿದೆ. ಅದಕ್ಕೆ ನನ್ನ ಸೊಸೆ ಊಟ ಮಾಡಲ್ವಾ ಮಾವಯ್ಯ ಅಂತ ಕೇಳಿದ್ಲು. ನಾನು ಹೇಳಿದೆ, ಈ ದಿನ ನಾನು ಅನ್ನ ತಿನ್ನೋದಿಲ್ಲ, ನಿನ್ನನ್ನು ತಿಂತೇನೆ ಅಂಥೇಳಿ ಹಾಸ್ಯವಾಗಿ ಹೇಳಿದೆ. ನನಗೆ ಹಸಿವು ಕೂಡ ಇಲ್ಲ, ನೀನು ತಿಂದುಬಿಟ್ಟು ಬಂದುಬಿಡು ಅಂಥೇಳಿ ನಾನು ಸ್ನಾನಕ್ಕೆ ಹೋಗಿ ಬಂದು ಲುಂಗಿಯನ್ನು ಹಾಕ್ಕೊಂಡು ಉಟ್ಟುಕೊಂಡು ರೂಮಲ್ಲಿ ಕೂತ್ಕೊಂಡೆ. ಮೆಲ್ಲಗೆ ರೂಮಿನ ಹೊರಗಡೆ ನೋಡ್ತಾ ಇದ್ದೆ. ನನ್ನ ಸೊಸೆ ಊಟ ಮಾಡ್ತಾ ಇದ್ದಾಳೆ. ಸುಮಾರು ಅರ್ಧ ಗಂಟೆ ಕಳೀತು. ಅವಳು ಇನ್ನೂ ಬರ್ತಾ ಇಲ್ಲ. ಏನಾಯ್ತು ಅಂತ ಹತ್ತಿರ ಹೋಗಿ ನೋಡಿದೆ. ಅಡುಗೆ ಮನೆಯಲ್ಲಿ ಹಾಲನ್ನು ಬಿಸಿ ಮಾಡ್ತಾ ಇದ್ಲು. ನನ್ನನ್ನು ನೋಡಿದ್ಲು. ಬರ್ತಾ ಇದ್ದೇನೆ ಅಂತ ಹೇಳಿದ್ಲು. ನಾನು ಹೋಗಿ ರೂಮಲ್ಲಿ ಕೂತ್ಕೊಂಡೆ. ಹಾಲಿನ ಲೋಟವನ್ನು ಹಿಡ್ಕೊಂಡು ಬಂದ್ಲು. ಮಲ್ಲಿಗೆ ಹೂವನ್ನು ಮುರಿದುಕೊಳ್ಳಿಲ್ವಲ್ಲ ಯಾಕೆ ಅಂತ ಕೇಳಿದೆ.
ಮರೆತು ಬಿಟ್ಟೆ ಅನ್ನುತ್ತಾ ಸಮಾಧಾನವಾಗಿ ಹೇಳಿ ನನ್ನ ಕೈಗೆ ಹಾಲಿನ ನೋಟವನ್ನು ನೀಡಿ ಹೂವುಗಳನ್ನು ಮುಡಿದುಕೊಂಡು ನನ್ನ ಎದುರು ನಿಂತಳು. ನಾನು ಅರ್ಧ ಹಾಲನ್ನು ಕುಡಿದು ಅವಳನ್ನು ಕುಡಿಯೋದಕ್ಕೆ ಕೊಟ್ಟೆ. ಅವಳು ಕೂಡ ಅರ್ಧ ಹಾಲನ್ನು ಕುಡಿದ್ಲು. ಅವಳ ತುಟಿಗಳ ಸುತ್ತ ಹಾಲಿನ ಕಲೆಗಳಿದ್ವು. ಅವಳನ್ನು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡೆ. ಯಾವಾಗ ಆಗುವುದು ಅಂಥೇಳಿ ಅವಳು ಕೂಡ ಕಾಯ್ತಾ ಇದ್ದಾಳೆ. ಅವಳ ಹೆಗಲ ಮೇಲೆ ಕೈಗಳನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡೆ. ಅವಳು ನಾಚಿಕೆ ಪಡುತ್ತಾ ಮುಖವನ್ನು ಆ ಕಡೆ ತಿರುಗಿಸಿದ್ಲು. ಏನಾಯ್ತು, ಇಷ್ಟ ಇಲ್ವೇ ಅಂತ ಕೇಳಿದೆ. ಆ ಕಡೆ ತಿರುಗಿ ಅದೇನು ಇಲ್ಲ ಮಾವಯ್ಯ ಅಂತ ಹೇಳಿದ್ಲು. ಅದನ್ನು ಗ್ರಹಿಸಿದ ನಾನು ಮೇಲಕ್ಕೆ ಎದ್ದೆ. ರೂಮಿನಲ್ಲಿ ಬೆಳಕಿರೋದ್ರಿಂದ ಅವಳು ನಾಚಿಕೆ ಪಡ್ತಾ ಇದ್ದಾಳೆ ಅಂತ ನಾನು ತಿಳ್ಕೊಂಡೆ. ಸರಿ, ಒಂದು ಸ್ವಲ್ಪ ಸಮಯ ಆದ ನಂತರ ಮೊದಲು ಮಾಡೋಣ, ಅಂದರೆ ಶುರು ಮಾಡೋಣ ಅಂಥೇಳಿ ತೊಂದರೆ ಆತುರ ಯಾಕೆ ಅಂಥೇಳಿ ನಾನು ತಂದ ಸ್ವೀಟ್ಗಳನ್ನು ಪಕ್ಕದಲ್ಲಿ ಟೇಬಲ್ ಮೇಲೆ ಇಟ್ಟೆ. ಅದರಿಂದ ಹಾಲಿನ ಕೋವವನ್ನು ತಗೊಂಡು ಅವಳ ಬಾಯಿಗಿಟ್ಟೆ. ಅವಳು ಅರ್ಧ ತಿಂದಳು. ಮಿಗಿದ್ದ ಉಳಿದ ಅರ್ಧವನ್ನು ಅವಳ ಕೈಗಳಿಂದ ತೆಗೆದುಕೊಂಡು ನನಗೆ ತೆಗೆಸಿದ್ಲು. ಮಿಠಾಯಿ ಬಾಯಿಯಲ್ಲಿ ಇಟ್ಕೊಂಡು ನಗುತ್ತಾ ಇದ್ದಾಳೆ. ಬೆಳಕಿರೋದ್ರಿಂದ ನೀನು ನಾಚಿಕೆ ಪಡ್ತಾ ಇದೆಯಾ ಅಲ್ವಾ ಅಂತ ಹೇಳಿದ ತಕ್ಷಣ ತಲೆ ಆಡಿಸಿದ್ಲು. ಹೌದು ಅಂತ. ಅದನ್ನು ತಿಳಿದುಕೊಂಡು ನಾನು ರೂಮಲ್ಲಿರುವಂತಹ ಟ್ಯೂಬ್ ಲೈಟನ್ನು ಆಫ್ ಮಾಡಿ ಸಣ್ಣದಾದಂತಹ ಒಂದು ಕೆಂಪು ಬಣ್ಣದ ಬೆಡ್ ಲೈಟನ್ನು ಹಾಕ್ತೆ. ಈಗ ಮೊಳಕಾಲು ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಇಬ್ಬರು ಕತ್ತಲೆಯಲ್ಲಿ ಇದ್ದಂತೆ ಇದೆ. ಆದರೆ ಆ ಬೆಳಕು ಇದೆಯಲ್ಲ ಸಾಕಾಗುತ್ತೆ. ಈಗ ನಾನು ಅವಳ ಪಕ್ಕದಲ್ಲಿ ಕುಳಿತು ಹೆಗಲ ಮೇಲೆ ಮತ್ತೆ ಕೈ ಹಾಕ್ದೆ. ಹತ್ತಿರಕ್ಕೆ ತೆಗೆದುಕೊಂಡೆ. ಅವಳು ಕೂಡ ಒಂದು ಸ್ವಲ್ಪ ಕೊಂಚ ಹತ್ತಿರಕ್ಕೆ ಬಂದ್ಲು. ಅವಳ ಮುಖವನ್ನು ಇತ್ತ ಕಡೆ ತಿರುಗಿಸ್ದೆ. ಈಗ ಅವಳಲ್ಲಿ ನಾಚಿಕೆ ಸ್ವಲ್ಪ ಕಡಿಮೆಯಾಗಿ ನನ್ನ ಕಡೆ ತಲೆ ತಿರುಗಿಸಿದ್ಲು. ನಮ್ಮಿಬ್ಬರ ಪ್ರೇಮ ಮಿಲನ ಆಗ್ತಾ ಇತ್ತು ಆ ರಾತ್ರಿ. ಅವಳ ಕೆನ್ನೆಗಳ ಮೇಲೆ ಮುತ್ತಿಟ್ಟೆ. ಅವಳ ಇನ್ನೂ ಹತ್ತಿರಕ್ಕೆ ಸರಿದ್ಲು. ಅವಳ ಮುಖ ಇನ್ನು ಕೊಂಚ ನನ್ನ ಕಡೆಗೆ ತಿರುಗಿಸಿ ಅವಳ ತುಟಿಗಳನ್ನು ಅಂದುಕೊಂಡೆ. ಮುತ್ತಿಟ್ಟೆ. ಮುಸಿ ಮುಸಿ ನಗುತ್ತಾ ಇದ್ದಾಳೆ. ಸುಕನ್ಯಾ, ಬೆಳಕಿನಲ್ಲಿ ನಾಚಿಕೆ ಪಡ್ತೀಯಾ? ಅದೇ ಕತ್ಲೆಯಾದರೆ ಖುಷಿಯಾಗಿರ್ತೀಯಾ ಹೌದಾ ಅಂತ ಕೇಳಿದೆ. ನನಗೆ ಬೆಳಕಲ್ಲಿ ಕೊಂಚ ನಾಚಿಕೆಯಾಗಿರುತ್ತೆ ಮಾವ. ಅದೇ ಕತ್ಲೆಯಾದರೆ ನನಗೆ ನಾಚಿಕೆನೇ ಇರೋದಿಲ್ಲ. ಚೆನ್ನಾಗಿಯೇ ಕಂಡಿಡ್ದಿದ್ದೀರಾ ಮಾವಯ್ಯ ಅಂತ ಹೇಳಿದ್ಲು. ಹಾಗಾದ್ರೆ ನಾನು ಅಂದುಕೊಂಡಿದ್ದೆಲ್ಲ ಸೊಗಸನ್ನು ನೋಡಬೇಕು ಅಂದರೆ ಹೇಗೆ ಅಂತ ಕೇಳಿದೆ. ಅವಳು ಹೇಳಿದ ಸಮಾಧಾನದ ಉತ್ತರ, ಅನುಭವಿಸ್ತಾ ಇದ್ದಾರ ಅಲ್ವೇ, ಇನ್ನು ನೋಡಬೇಕೇ ಅಂತ ಹೇಳಿದ್ಲು. ಮಾತುಗಳು ಚೆನ್ನಾಗಿ ಕಲಿತಿದ್ಯಾ ಅಂತ ಹೇಳಿದ್ರೆ, ಈ ಮಧ್ಯೆ ನೀವು ಕಲಿಸಿದ ಪಾಠಗಳೇ ಅಲ್ವಾ ಮಾವಯ್ಯ ಅಂತ ಹೇಳಿದ್ಲು. ನಾನು ಕಂತ್ಕೊಂಡು ಎಲ್ಲಿ ಹೋಗುತ್ತೆ ಅಂದ್ಲು. ಈ ಅಂದ ಅನ್ಕೊಂಡು ಅವಳನ್ನು ಅಪ್ಕೊಂಡು ಹಾಗೆ ಸುಮಾರು 15 ನಿಮಿಷಗಳ ನಂತರ ನನ್ನ ಸೊಸೆ ದಣದು ನನ್ನ ಮೇಲೆ ವಾಲ್ಕೊಂಡ್ಲು. ಅರ್ಧ ಗಂಟೆಯ ನಂತರ ಎದ್ದು ನಾನು ಅವಳ ಪಕ್ಕದಲ್ಲಿ ಮಲ್ಕೊಂಡೆ. ನಮ್ಮಿಬ್ಬರ ಬಾವು ಬಂಧನ ಆಗಿ ಪ್ರೇಮ ಚಿಗುರೊಡೆದ್ಬಿಟ್ಟಿತ್ತು. ಇಬ್ಬರು ಮಲಗಿ ನಿದ್ರಿಸಿದ್ವಿ. ಹಾಗೆ 15 ದಿನಗಳ ಕಾಲ ಸುಕನ್ಯಾಳೊಂದಿಗೆ ತುಂಬಾ ಸುಖವನ್ನು ಪಡೆದ ನನಗೆ ಇದ್ದಕ್ಕಿದ್ದಂತೆ ನನ್ನ ತಂಗಿ ಮತ್ತು ನನ್ನ ಸಣ್ಣ ಸೊಸೆ ಬಂದುಬಿಟ್ರು. ಇನ್ನು ನಮ್ಮಿಬ್ಬರಿಗೂ ಬಹಳ ಸೇರೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಯಾವಾಗಲೂ ಒಂದು ಸಾರಿ ಅಪ್ಕೊಳ್ಳೋದು ಮುತ್ಕೊಳ್ಳೋದು ಬಿಟ್ಟರೆ ಅಸಲಿಗೆ ಕಾರ್ಯ ಮಾಡೋದಕ್ಕೆ ಮೇನ್ ಕೆಲಸ ಮಾಡೋದಕ್ಕೆ ನಮಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಪ್ರತಿ ಗುರುವಾರ ನಮ್ಮ ಮನೆಯ ಹತ್ತಿರದ ತರಕಾರಿ ಸಂತೆಗಳು ಹಾಕ್ತಾರೆ. ಅವುಗಳನ್ನು ತಗೊಂಡು ಬರೋದಕ್ಕೆ ಇದಕ್ಕಿಂತ ಮುಂಚೆ ನನ್ನ ತಂಗಿ ಮತ್ತು ಮಕ್ಕಳು ಕೂಡ ಹೋಗ್ತಾ ಇದ್ರು ಮಾರ್ಕೆಟ್ಗೆ. ಆದರೆ ಸುಕನ್ಯಾಳೊಂದಿಗೆ ನನ್ನ ಒಂದು ಈ ಕಾರ್ಯ ಯಾವಾಗ ಮೊದಲಾಯಿತೋ ಆವತ್ತಿನಿಂದ ಅವಳು ಮನೆಯಲ್ಲೇ ಉಳಿದು ಬಿಡೋದು ಅಥವಾ ಅವಳನ್ನು ತಡೆಯೋದು ನಡೀತಾ ಇತ್ತು. ಸುಮಾರು ಗಂಟೆಯ ಕಾಲ ಅವರು ಹೊರಗಡೆ ಹೋಗಿ ಬರ್ತಾರೆ. ಆದರೆ ನಾನು ಈ ಗುರುವಾರದ ದಿನ ಹೋಗದಂತೆ ಸುಕನ್ಯಾಳಿಗೆ ಉಳಿದುಕೊಳ್ಳೋದಕ್ಕೆ ಬೆಳಗ್ಗೆ ಹೇಳಿದ್ದೆ, ನೀನು ಅವ್ರ ಜೊತೆ ಮಾರ್ಕೆಟಿಗೆ ಹೋಗಬೇಡ ಅಂತ. ಯಾಕಂದರೆ ಅಷ್ಟರಲ್ಲೇ ತಿಂಗಳಿಗೂ ಹೆಚ್ಚು ದಿನ ಕಳೆದ್ಬಿಟ್ಟಿದ್ವು. ಅದಕ್ಕೆ ಅವಳನ್ನು ಈ ದಿನ ಮನೇಲಿ ಉಳಿದುಕೋ ಅಂತ ಹೇಳಿದ್ದೆ. ರಚನಾ ಇನ್ನು ನನ್ನ ತಂಗಿ ಮಾರ್ಕೆಟಿಗೆ ರಸ್ತೆ ಮೇಲೆ ನಡೆಯುವಂತಹ ಸಂತೆಗೆ ಹೋಗೋದಕ್ಕೆ ಒಂದು ಗಡೆ ಹಿಡಿಯುತ್ತೆ ಅಂಥೇಳಿ ಆ ಸಮಯದಲ್ಲಿ ನಾವು ಕೆಲ ಸಮಯ ಸೇರ್ಬೋದು ಅಂತ ಹೇಳಿದೆ.
ಇನ್ನು ಸಾಯಂಕಾಲ ಆಯಿತು. ನನ್ನ ತಂಗಿ ಬ್ಯಾಗ್ ತಗೊಂಡು ಮಾರ್ಕೆಟಿಗೆ ಹೋಗೋದಕ್ಕೆ ನಮ್ಮ ಇಬ್ಬರು ಸೊಸೆಯನ್ನ ಕರೆದ್ಲು. ಸುಕನ್ಯಾ ತನ್ನ ರೂಮ್ನಿಂದ ಹೊರಗೆ ಬಂದು, ನನಗೆ ಯಾಕೋ ಇವತ್ತು ಮೈ ಆರಾಮಿಲ್ಲ ಅಮ್ಮ ಅಂತ ಹೇಳಿದ್ಲು. ನೀವು ಹೋಗಿ ಬನ್ನಿ ಅಂಥೇಳಿ ನಮ್ಮ ತಂಗಿಗೆ ಹೇಳಿದ್ಲು. ಒಳಗಡೆ ಹೊರಟೋದ್ಲು. ನನ್ನ ದೊಡ್ಡ ಸೊಸೆ ತುಂಬ ಗಡಸು, ಹೇಗೆ ಮಾತುಗಳನ್ನು ಬದಲಿಸಬಲ್ಲಳು ಅಂಥೇಳಿ ಆಗ ನನಗೆ ಅರ್ಥ ಆಯಿತು. ರಚನಾ ಮತ್ತೆ ನನ್ನ ತಂಗಿ ಮನೆಯಿಂದ ಹೊರಟು ಹೋದ್ರು ಮಾರ್ಕೆಟ್ಗೋಸ್ಕರ. ಅವರು ಹಾಗೆ ಹೋಗುತ್ತಲೇ ಒಳಗಡೆ ಹೋದೆ. ನನ್ನ ಸೊಸೆ ರೂಮಲ್ಲಿದ್ದಾಳೆ. ಅಷ್ಟರವರೆಗೂ ಚೂಡಿದಾರ ಹಾಕ್ಕೊಂಡಿದ್ದ ನನ್ನ ಸೊಸೆ ನೈಟಿಯನ್ನು ಹಾಕ್ಕೊಂಡಿದ್ಲು. ಅದನ್ನು ನೋಡಿ ನಾನು ಆಶ್ಚರ್ಯಪಟ್ಟೆ. ಅವಳನ್ನು ಅಪ್ಕೊಂಡು, ಏನಿದೆ ಸುಕನ್ಯಾ, ನೈಟಿ ಹಾಕಿದ್ಯಾ ಅಂತ ಕೇಳಿದೆ. ನಮಗೆ ಸುಲಭವಾಗಿರುತ್ತೆ ಅಂಥೇಳಿ ಅದಕ್ಕೆ ಹಾಕ್ಕೊಂಡೆ ಮಾವಯ್ಯ ಅಂತ ಹೇಳಿದ್ಲು. ಹೌದೇ ಅಂಥೇಳಿ, ಇನ್ನು ನಮಗೆ ಹೆಚ್ಚು ಸಮಯ ಇಲ್ಲ, 1 ಗಂಟೆಯಲ್ಲಿ ನಾವು ಎಲ್ಲವನ್ನು ಪೂರ್ತಿಯಾಗಿ ಮುಗಿಸ್ಬೇಕು ಅಂತ ಹೇಳಿದೆ. ಅವಳೇ ನನಗೆ ನೆನಪು ಮಾಡಿದ್ಲು, ನನ್ನ ನಾಪ್ಕೊಂಡ್ಲು. ಇಷ್ಟರಲ್ಲಿ ಯಾರೋ ಕೊನೆಯ ಡೋರ್ ಬಡ್ದಂಗೆ ಆಯಿತು. ಬಾಗಿಲನ್ನು ತೆಗೆದ್ರು. ಅದನ್ನು ನೋಡಿದ ತಕ್ಷಣ ನಾನು ಶಾಕ್ ಆಗಿಬಿಟ್ಟೆ. ಬೇರೆ ಯಾರೂ ಅಲ್ಲ, ನನ್ನ 2ನೇ ಸೊಸೆ ರಚನಾ. ಅವಳು ಕೂಡ ನಮ್ಮನ್ನ ಸ್ತಬ್ಧಳಾಗಿ ನೋಡ್ತಾ ಇದ್ದಾಳೆ. ಮೂವರ ಮಧ್ಯೆ ನಿಶಬ್ದ ಕುಂತಾಯಿತು. ತಕ್ಷಣ ನನ್ನ ಸಣ್ಣ ಸೊಸೆ ಸಾಧಾರಣ ಸ್ಥಿತಿಗೆ ಬಂದು ಡೋರನ್ನು ಹಾಕಿ ಹೊರಟು ಹೋಗ್ಬಿಟ್ಲು. ಇನ್ನು ನನ್ನ ದೊಡ್ಡ ಸೊಸೆ ನಾನು ಇಬ್ರೂ ಕೂಡ ಅದೇ ರೂಮಲ್ಲಿದ್ದರು. ಸ್ವಲ್ಪ ಹೊತ್ತಿಗೆ ಅವಳು ಅಡುಗೆ ಮನೆಗೆ ಹೊರಟೋದ್ಲು. ನಾನು ನನ್ನ ರೂಮಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟೆ. ಹೊರಗಡೆ ಬರೋದಕ್ಕೆ ಆಗಲಿಲ್ಲ. ನನ್ನ 2ನೇ ಸೊಸೆಯ ಮುಖವನ್ನು ಕೂಡ ನಾನು ನೋಡಲಾಗಲಿಲ್ಲ. ನನ್ನ 2ನೇ ಸೊಸೆಯನ್ನು ನೋಡಿ ನನಗೆ ನಾಚಿಕೆ, ಭಯ ಉಂಟಾಯಿತು. ನನ್ನ ಮೊದಲ ಸೊಸೆಯ ಪರಿಸ್ಥಿತಿ ಏನಾಗಿದೆಯೋ ಅದು ಕೂಡ ನನಗೆ ತಿಳಿತಾ ಇಲ್ಲ. ಅವಳ ಮುಖದಲ್ಲಿ ಕೂಡ ಆನಂದ ಇಲ್ಲದಂತಾಯಿತು. ವಾರದ ದಿನಗಳು ಕಳೆದ್ವು. ಮತ್ತೆ ಅದೇ ದಿನ ಬಂತು. ಅದೇ ವಾರ ನನ್ನ ದೊಡ್ಡ ಸೊಸೆ ಮಾರ್ಕೆಟ್ಗೆ ಹೋಗಲಿಲ್ಲ. ಏನಾಯಿತು, ಏನಂದ್ರು ತಿಳಿದುಕೊಳ್ಳೋಣ ಅಂಥೇಳಿ ನಾನು ನನ್ನ ದೊಡ್ಡ ಸೊಸೆಯ ಹತ್ತಿರಕ್ಕೆ ಹೋದೆ. ಆಗ ಸುಕನ್ಯಾ, ರಚನಾ ಏನಾದರೂ ಅಂದ್ಲಾ ಅಂತ ಕೇಳಿದೆ. ಮುಂಚೆ ಕೊಂಚ ಕೋಪಿಸ್ಕೊಂಡ್ರು. ಆದರೆ ಮಾವಯ್ಯ, ಅವೇ ನನ್ನ ವಯಸ್ಸಿನ ಕೋರಿಕೆಗಳನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ಅವಳಿಗೆ ಹೇಳಿದೆ. ಅವಳು ಅದನ್ನು ಅರ್ಥ ಮಾಡ್ಕೊಂಡ್ಳು. ಮತ್ತೆ ನೀನ್ಯಾಕೆ ಹೋಗಲಿಲ್ಲ ಮಾರ್ಕೆಟ್ಗೆ ಅಂತ ಕೇಳಿದೆ. ಅದಕ್ಕೆ ರಚನಾನೇ ನನ್ನನ್ನು ಮನೆಯಲ್ಲಿ ಇರೋದಕ್ಕೆ ಹೇಳಿದ್ಲು. ಮಾವಯ್ಯನವರೊಂದಿಗೆ ಸಮಯ ಕಳೆಯೋದಕ್ಕೆ ಹೇಳಿದ್ಲು. ಹೇಳ್ಬಿಟ್ಟು ಹೊರಟು ಹೋದ್ಲು. ನಾನು ಕೂಡ ಸರಿ ಅಂತ ಅಂದ್ಕೊಂಡೆ. ಮನೆಯಲ್ಲಿ ಉಳ್ಕೊಂಡೆ ಅಂತ ಹೇಳಿದ್ಲು ನನಗೆ. ಪ್ರಿಯ ವೀಕ್ಷಕರೇ, ಮುಂದಿನ ಭಾಗದಲ್ಲಿ ರಚನಾ ಮತ್ತು ಸುಕನ್ಯಾ ಜೊತೆ ಮಜಾ ಮಾಡೋದನ್ನ ತಿಳಿಸ್ತೀನಿ. ಮುಂದಿನ ಭಾಗಕ್ಕಾಗಿ ಭಾಗ 4 ಅಂತ ಕಮೆಂಟ್ ಮಾಡಿ. ಈ ಕಥೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಾಗ 4 ಅಂತೇಳಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಟೇಕ್ ಕೇರ್.